ಬಡವರು ತುಂಬ ಬಡವರು ಅವರೇ. ಅಂದರೆ ಅವರು ಚಮಚಗಳು ಏನಾರು ಆ ಥರ ಮಾಡ್ತಾವ್ರೋ ಇಲ್ಲ ಈ ಊರ ಕಡೆಯಿಂದ ಆಯ್ತದ ಅದು ಕರೆಕ್ಟಾಗಿ ನಮ್ಗೆ ಮಾಹಿತಿ ಗೊತ್ತಾಯ್ತಿಲ್ಲ. 10,000 ಜನಕ್ಕೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋಂಗೆ ಒಂದು ಫ್ಯಾಕ್ಟ್ರಿಗಳನ್ನ ಒಂದೆರಡು ತಾವು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುದ್ದಿ ನೋಟ. ನಾನು ನಿಮ್ಮ ಕಾಂಚನ. ಕನಕಪುರದ ಬಂಡೆ ಎಂದೇ ಖ್ಯಾತಿಯಾಗಿರುವ DK ಶಿವಕುಮಾರ್ ಅವರು ಇವತ್ತು CM ಆಗಿದ್ದಾರೆ. ಇದರ ಬಗ್ಗೆ ಜನ ಏನೆಲ್ಲ ಹೇಳ್ತಾರೆ ಬನ್ನಿ ನೇರವಾಗಿ ಕೇಳೋಣ. ನಮಸ್ಕಾರ ಸರ್, DK ಶಿವಕುಮಾರ್ ಅವರು CM ಆಗಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಒಳ್ಳೆ ಮುಖ್ಯಮಂತ್ರಿ ಅಂತ ಹೇಳೋಕ್ಕೆ ನಾವು ಬಯಸ್ತೀವಿ. DK ಶಿವಕುಮಾರ್ ಭಾಳ ಅಭಿಮಾನ ಐತೆ ನಮಗೆ. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಕರ್ನಾಟಕ ಜನತೆಗೆ ಅಂತ ನಾವು ನಂಬ್ಕೊಂಡಿದ್ದೀವಿ ನಮ್ಮರೆ. ಈಗ ಕನಕಪುರದವರೇ CM ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಏನು ಅನಿಸ್ತಿದೆ? ಭಾಳ ಸಂತೋಷ ಆಯ್ತಾ ಇದೆ. ಇಂಥ ಮುಖ್ಯಮಂತ್ರಿ ಕನಕಪುರಕ್ಕೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ತಾಲೂಕೆ ಒಳ್ಳೆ ಕ್ಷೇತ್ರದವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ಕರ್ನಾಟಕಕ್ಕೂ ಇದೇ ಥರ, ಕರ್ನಾಟಕ ಜನತೆಗೂ ಇದೇ ಥರ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮೇಡಮ್ರೆ. ಫಸ್ಟು ಕನಕಪುರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು? ಒಳ್ಳೆ ಮೆಡಿಕಲ್ ಕಾಲೇಜ್ ಮಾಡಿಸ್ಬೇಕು. ಒಳ್ಳೆ ಬಡವರು ತುಂಬ ಬಡವರು ಅವರೇ, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮೇಡಮ್ರೆ. ರೈತರಿಗೆ ಒಳ್ಳೆ ಬೆಳೆ ಕೊಡಿಸ್ಬೇಕು. ರೇಷ್ಮೆ ಬೆಳೀತಾರೆ, ಬಡವ್ರು ಬಗ್ರು ಇರ್ತಾರೆ, ಅವ್ರಿಗೂ ಒಳ್ಳೆ ಬೆಳೆ ಕೊಡೋಂಗೆ ಮಾಡಬೇಕು. ಆಮೇಲೆ ಮಂಡ್ಯದಲ್ಲಿ ಕಬ್ಬು ಬೆಳೆಗಾರ ಅವರೇ, ಅವ್ರಿಗೂ ಒಳ್ಳೆ ಬೆಳೆ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್ರೆ. ನಮಸ್ಕಾರ ಯಜಮಾನ್ರೆ, ಕಬ್ಬಿನ ಜ್ಯೂಸ್ ಅಂಗಡಿ ಇಕ್ಕಿದ್ದೀರಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ? 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಕನಕಪುರದಲ್ಲಿ. 30 ವರ್ಷದಿಂದನೇ ಇದೇ ಕೆಲಸ, ಜ್ಯೂಸ್ ಅಂಗಡಿ ಕಬ್ಬಿನ ಹಾಲು. 30 ವರ್ಷದಿಂದನೂ ಇದೆ ನಮ್ಮ ಸರ್ವೀಸು. ಈಗ ನೀವು ಕನಕಪುರದವರೇ ಆಗಿ DK ಶಿವಕುಮಾರ್ CM ಆಗಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಖುಷಿ ಆಗ್ತದೆ? ನಮಗೆ ತುಂಬ ಖುಷಿ ಆಗುತ್ತೆ. ಅವರು DK ಶಿವಕುಮಾರ್ ಸಾಹೇಬರು ನಾವು ಆಗಿರೋದು ತುಂಬ ಖುಷಿ ನಮಗೆ. ಏನೆಲ್ಲ ಅಭಿವೃದ್ಧಿ ಆಗಬೇಕು ಕನಕಪುರದಲ್ಲಿ? ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಅಭಿವೃದ್ಧಿ ಆಗಬೇಕು. ಮತ್ತು ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ತುಂಬ ಒಳ್ಳೆಯ ಅಭಿಪ್ರಾಯ ಅವರು. ನಮ್ಮ DK ಶಿವಕುಮಾರ್ ಸಾಹೇಬರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ರೋಡ್ ಕೆಲಸ ಆಗ್ಬೋದು, ಮತ್ತು ಇದ್ರ ಕೆಲಸ ಆಗ್ಬೋದು, ಮತ್ತು ಇದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕ್ರೀಡಾಂಗಣ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ಈಗ CM ಆಗಿದ್ದಾರೆ, ಫಸ್ಟು ಕನಕಪುರದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು? ಫಸ್ಟು ಮೆಡಿಕಲ್ ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿ ಇದು ಮಾಡಬೇಕು. ಇನ್ನೂ ಏನೇನೋ ಅಭಿವೃದ್ಧಿ ಮಾಡಬೇಕು ಅವರು. ನಮಗೆ ಜನಗಳಿಗೂ ಅಭಿವೃದ್ಧಿ ಮಾಡಬೇಕು, ಮಾಡಲಿ, ನಮಗೆ ತುಂಬ ಖುಷಿ ಆಗುತ್ತೆ. ಯಜಮಾನ್ರೆ ನಮಸ್ಕಾರ, DK ಶಿವಕುಮಾರ್ ಅವರು CM ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಹೇಳಿ? ನಮಗೇನು ಫುಲ್ಲಾಗಿ ಖುಷಿ ಆಯ್ತದೆ. ಅವರು ನಮ್ಮ ಏರಿಯಾದಲ್ಲಿ ನಮ್ಮ ಊರಿನಲ್ಲಿ CM ಆಗವ್ರೆ ಅಂದರೆ ಸಂತೋಷದ ವಿಷಯನೇ, ಅದರಲ್ಲೇನು ಎರಡು ಮಾತೇನಿಲ್ಲ. ಮತ್ತು ಕನಕಪುರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು? ಕನಕಪುರದಲ್ಲಿ ಈಗ ಆಲ್ರೆಡಿ ಎಲ್ಲ ಅಭಿವೃದ್ಧಿ ಮಾಡವ್ರೆ. ಈಗ ಅರ್ಜೆಂಟಿಗೆ ನಮ್ಗೆ ಆಗಬೇಕಾಗಿರೋದು ಮೇಕೆದಾಟು ಯೋಜನೆ ಅವ್ರ ಕೈ ಎತ್ಕೊಂಡವ್ರೆ. ಅವ್ರು ಅವಾಗಿಂದ ಹೋರಾಟನೂ ಮಾಡವ್ರೆ, ನಾವು ಮಾಡಿದ್ದೀವಿ. ಆಲ್ರೆಡಿ ಮೇಕೆದಾಟು ಆದರೆ ಅಲ್ಲಿಗೆ ನಮಗೆ ತೃಪ್ತಿ ಆಗೋಂಥ ವಿಷಯ. ಈಗ ಕನಕಪುರದಲ್ಲಿ ಫಸ್ಟು ಕೆಲಸ ಆಗಬೇಕು ಅಂದರೆ ಅದು ಯಾವ ಕೆಲಸ? ಕನಕಪುರದಲ್ಲಿ ಕೆಲಸ ಅಂದರೆ ಇವಾಗ ಅರ್ಜೆಂಟಾಗಿ ಇವಾಗ ಜಮೀನು ಅಂದರೆ ಗೋಮಾಳದವು ಇವೆಲ್ಲ ಮಾಡಬೇಕು ಅಂತ ಮಾಡವ್ರೆ. ಕೆಲವ್ರನ್ನ ಇಂಗ್ಡಿಸ್ ಮಾಡ್ತಾವ್ರೆ. ಅಂದರೆ ಅವರು ಚಮಚಗಳು ಏನಾರು ಆ ಥರ ಮಾಡ್ತಾವ್ರೋ ಇಲ್ಲ ಈ ಊರ ಕಡೆಯಿಂದ ಆಯ್ತದ ಅದು ಕರೆಕ್ಟಾಗಿ ನಮ್ಗೆ ಮಾಹಿತಿ ಗೊತ್ತಾಯ್ತಿಲ್ಲ. ಅದೊಂದು ಕರೆಕ್ಟಾಗಿ ಆದರೆ ಸಾಕು ನಮ್ಗೆ ಇವಾಗ. ನಮಸ್ಕಾರ ಸರ್, ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು? ನಮಸ್ತೆ ಮೇಡಮ್, ನಾನು ಬಾಬು ಅಂತೇಳಿ ಕನಕಪುರನೇ, ಇಲ್ಲೇ ನೆಟ್ಟಿಗೆ. DK ಶಿವಕುಮಾರ್ ಅವರು CM ಆಗಿದ್ದಾರೆ, ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅದು ಒಂದು 45 ವರ್ಷದ ಪರಿಶ್ರಮ ಮೇಡಮ್. ಫ್ರಮ್ ಗ್ರಾಸ್ ಲೆವೆಲ್ ಅವ್ರು ಬಂದಿರುವಂಥದ್ದು, ಸಾಮಾನ್ಯ ಕಾರ್ಯಕರ್ತರಾಗಿ ಬಂದಂಥದ್ದು. ಹುಟ್ಟು ಕಾಂಗ್ರೆಸ್ಸಿಗರು, NSU ಇಂದ ಬಂದರು, ಮತ್ತು ಹಂತವಾಗಿ ಬೆಳೆದಂಥವ್ರು. ಇವತ್ತು ನಮ್ಮ ತಾಲೂಕಿನ ಮಗ ಒಬ್ಬ ಮುಖ್ಯಮಂತ್ರಿ ಆಗಿರೋದು ನಮಗೆಲ್ಲರೂ ತುಂಬ ಹೆಮ್ಮೆಯ ವಿಚಾರ ಮೇಡಮ್. ಸರ್, ಇವಾಗ ಕನಕಪುರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು? ಕನಕಪುರದಲ್ಲಿ ಈಗ ತುಂಗಣಿ ಗೇಟ್ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಕೊಟ್ಟಿದ್ದಾರೆ ರಾಯಚಂದ್ರ ಸರ್ವೆ ನಂಬರ್ನಲ್ಲಿ. ಅದು ಇದುವರೆಗೂ ಮೆಡಿಕಲ್ ಕಾಲೇಜ್ ಇರಲಿಲ್ಲ. ಕನಕಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಬರ್ತಾಯಿದೆ ಅಂತಂದರೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತು ಮಕ್ಕಳ ಯೋಜನೆಗೆ ತುಂಬ ಅನುಕೂಲ ಆಗ್ತದೆ ಮೇಡಮ್. ಮತ್ತು ಇನ್ನೊಂದೇನೆಂದರೆ ಮೇಕೆದಾಟು, ಅವರು ಕನಸಿನ ಕೂಸೋದು ಮೇಕೆದಾಟು ಮಾಡಬೇಕು ಅಂತೇಳಿ. ಮೇಕೆದಾಟು ಮಾಡಿದ್ರೆ ಹೆಚ್ಚು ಕಮ್ಮಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ವಾಟರ್ಗೆ, ಕುಡಿಯೋ ನೀರಿನ ಸಮಸ್ಯೆ ಇರ್ತದೆ. ಮತ್ತು ಈಗೇನು ಕಾವೇರಿ ಸಮಸ್ಯೆ ಇದೆ, KRS ಮತ್ತು ಇದ್ರ ಮೆಟ್ಟೂರು ತಮಿಳ್ನಾಡು ಮತ್ತು ಟೋಟ್ಲಿ ತಮಿಳ್ನಾಡು ಮತ್ತು ಕರ್ನಾಟಕ ಇರುವಂಥ ಒಂದು ಪ್ರಾಬ್ಲಮ್ಸ್ ಏನಿದೆ ಕ್ಲಿಯರ್ ಆಗ್ತದೆ ಅನಿಸ್ತದೆ ಮೇಡಮ್. ಅದು ಹಾಗಾಗಿ ಮೇಕೆದಾಟು ಯೋಜನೆ ಆಗಬೇಕು ಮೇಡಮ್ ಈಗ ಅರ್ಜೆಂಟಾಗಿ. ಮತ್ತು ಸರ್, ಕನಕಪುರದಲ್ಲಿ ಫಸ್ಟು ಯಾವ ಕೆಲಸ ಆಗಬೇಕು? ಕನಕಪುರದಲ್ಲಿ ಮೋಸ್ಟ್ ಆಫ್ ದಮ್ ಎಲ್ಲ ಮಾಡಿದ್ದಾರೆ ಮೇಡಮ್. ಕೆಲವು ಎಲ್ಲ ಅಂದರೆ ಅದೇ ಈಗ ಹೇಳಿದ್ನಲ್ಲ, ಮೆಡಿಕಲ್ ಕಾಲೇಜ್ ಒಂದು ಆಗಬೇಕು, ಮತ್ತು ರಾಮನಗರ ರೋಡು ವೈಡನ್ ಆಗಬೇಕು, ಮತ್ತು ಕೋಡಹಳ್ಳಿದು ಇದೆಲ್ಲ ಮಾರ್ಕ್ ಮಾಡಿದ್ದಾರೆ. ಬಟ್ ಈಗ ಮಾಡೋಕ್ಕೆ ಕೊಟ್ಟಿದ್ದಾರೆ. ಬಟ್ ಆದರೆ ಬೆಟ್ರು ಮಾತ್ರ ಚೆನ್ನಾಗಿರುತ್ತೆ ಮೇಡಮ್.
ನಮಸ್ಕಾರ ಮೇಡಮ್. ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿದ್ದಾರೆ, ಇದರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಹಾಂ ಮೇಡಮ್, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಮ್ಮ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ. ಎಮಿನೆಂಟ್ ಪರ್ಸನ್, ಹಾಂ, ಒಳ್ಳೆಯ ವ್ಯಕ್ತಿ ಆಗಬೇಕಾಗಿತ್ತು, ಮೊದಲೇ ಕೊಡಲಿಲ್ಲ ಅವರಿಗೆ. ಒಂದು ನಮಗೆ ಇವಾಗಾದರೂ ಸಿ ಎಮ್ ಆದ್ರಲ್ಲ ಅನ್ನೋ ಖುಷಿ ತುಂಬಾ ಇದೆ. ಡಿ ಕೆ ಶಿವಕುಮಾರ್ ಅವರು ಫಸ್ಟು ಕನಕಪುರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು? ಈ ಕಡೆ ಕನಕಪುರದಲ್ಲಿ ನಮ್ಮದು ಹಾಲಿನ ಡೈರಿ ಅವ್ರದ್ದು ವ್ಯಾಪಾರ ಜಾಸ್ತಿ ಮೇಡಮ್. ಆಮೇಲೆ ಫಾರ್ಮರ್ಸ್ ಇದ್ದಾರೆ, ರೇಷ್ಮೆ ಬೆಳೆಗಾರರಿದ್ದಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ರೈತರಿಗೆ ಜಾಸ್ತಿ ಮಾರ್ಕೆಟ್ ವೈಡ್ ಮಾಡೋದು ಒಳ್ಳೆಯದು ಅಂತ. ಆಮೇಲೆ ಇಲ್ಲಿ ಬಸ್ ಸೌಲಭ್ಯ, ಬಸ್ ಸ್ಟ್ಯಾಂಡ್ ಸ್ವಲ್ಪ ಡೆವಲಪ್ ಆಗಬೇಕು, ಹಾಸ್ಪಿಟ್ಲಿಟಿ ಅದೆಲ್ಲ ಸ್ವಲ್ಪ ಡೆವಲಪ್ ಆಗಬೇಕು ಮೇಡಮ್. ಓಕೆ, ಇಲ್ಲಿ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಇನ್ನೂ ನಮ್ಮ ಕನಕಪುರ ಡೆವಲಪ್ ಆಗಲಿ ಅಂತ ಬಯಸ್ತೀವಿ. ನಮಸ್ಕಾರ ಯಜಮಾನ್ರೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳು. ಮಾಡಿರೋದು ಸಹ ಆಗಿರೋ ಸಂತೋಷ, ನಮಗೆ ಭಾಳ ಪ್ರೀತಿ ನಮಗೆ. ಅವರು ಮೊದಲನೇದಾಗಿ ಮೇಕದಾಟು ಯೋಜನೆಯನ್ನು ಶುರು ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಮತ್ತು ಇಲ್ಲಿ ಬಿಡದಿ ಹತ್ರನೇ ಇದು ಯಾವುದಪ್ಪ ಇದು ಏರ್ಪೋರ್ಟ್, ಇದು ಆರವಳ್ಳಿಯಿಂದ ಆಚೆ ಏರ್ಪೋರ್ಟ್ ಅದು ಆಗುವಂಗೂ ಅದನ್ನು ಮಾಡಬೇಕು, ದಯಾನಂದ ಸಾಗರ ಆಸ್ಪತ್ರೆ ಹತ್ರ. ಆಮೇಲೆ ಮೆಡಿಕಲ್ ಕಾಲೇಜು ಮಾಡಿದ್ದಾರೆ, ಅದು ಕೆಲಸ ನಡೀತಾ ಇದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಮತ್ತು ಕೆಲವು ಕೆರೆಗಳಿಗೆ ತುಂಬಿಸವ್ರೆ, ಒಂದು ಎಲ್ಲ ಅಲ್ಪ ಸ್ವಲ್ಪ ಕೆರೆಗಳಿಗೆ ತುಂಬಿಸ್ಬೇಕು, ಅದನ್ನ ಗಮನ ಹರಿಸಿ ಪೈಪ್ಲೈನ್ ಹಾಕ್ಸ್ಬೇಕು ಅವರು. ನೀರು ಬರುವಂಗೆ ಕೆಲವೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಪೈಪ್ಲೈನ್ ಹಾಕ್ಸಿ ಅದನ್ನ ನೀರು ಕೆರೆಗಳಿಗೆ ಬಿಡಬೇಕು. ಇಷ್ಟು ಇನ್ನು ಮಿಕ್ಕದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಏನು ತೊಂದರೆ ಏನಿಲ್ಲ. ಈಗ ಸಿ ಎಮ್ ಆದಮೇಲೆ ಫಸ್ಟು ಕನಕಪುರದಲ್ಲಿ ಯಾವ ಕೆಲಸ ಮಾಡಬೇಕು? ಮೇಕೆದಾಟು ಅದನ್ನೇ ನಮಗೆ ಆಸೆ ಮಾಡಬೇಕು, ಮತ್ತು ಏರ್ಪೋರ್ಟು ಅದನ್ನ ಮಾಡಬೇಕು. ರೆಡಿ ಅದೇನೋ ಆಗದೆ ಅಂತಾರೆ, ಅದನ್ನ ಕಾರ್ಯರೂಪಕ್ಕೆ ತಂದು ಶುರು ಆಗೋಂಗೆ ಮಾಡಬೇಕು. ಕನಕಪುರ ತಾಲೂಕಲ್ಲಿ ಒಂದು 10,000 ಜನಕ್ಕೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋಂಗೆ ಒಂದು ಫ್ಯಾಕ್ಟ್ರಿಗಳನ್ನ 1-2 ತಾವು ಮಾಡಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿರೋದು ನಮ್ಮೆಲ್ಲರ ಹೆಮ್ಮೆ ಅನ್ನೋದು ಇಲ್ಲಿನ ಜನರ ಮಾತು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾ ಪರ್ಸನ್ ಜರ್ಸನ್ ಜೊತೆ ನಾನು ಕಾಂಚನ, ಕನಕಪುರ.